ಜನವರಿ 1ನೇ ತಾರೀಕು 12 ರಾಶಿಗಳಿಗೆ ಹೇಗಿರುತ್ತೆ, ಯಾಕಂದರೆ ಹೊಸ ವರ್ಷದ ಒಂದು ರಾಶಿ ಭವಿಷ್ಯವನ್ನು ಎಲ್ಲರೂ ಕೂಡ ಕಾಯ್ತಾ ಇರ್ತಾರೆ. ಮೊದಲಿಗೆ ಮೇಷರಾಶಿಯವರಿಗೆ ಈ 2 ದಿನ ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ಚಂದ್ರ 2 ದಿನ ಒಂದೇ ಕಡೆ ಇರ್ತಾನೆ. 1, 2, 3 ಮೂರನೇ ತಾರೀಕುವರೆಗೂ ತುಂಬ ಚೆನ್ನಾಗಿರ್ತಾನೆ. ರಾಶಿಯಾಧಿಪತಿ ಕುಜ ಭಾಗ್ಯಸ್ಥಾನದಲ್ಲಿದ್ದು ಎಲ್ಲೋ ಒಂದು ಕಡೆ ಮೇಷರಾಶಿಯವರಿಗೆ ತುಂಬ ಹ್ಯಾಪಿಯಾಗಿ, ತುಂಬ ದುಡ್ಡು ಕಾಸು ತುಂಬ ಚೆನ್ನಾಗಿ ಓಡಾಡ್ತಿರುತ್ತೆ. ಮತ್ತು 2026 ಅನ್ನೋ ಒಂದು ವರ್ಷವನ್ನು ತುಂಬ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಳ್ಳೋ ರಾಶಿ ಮೇಷರಾಶಿಯಾಗಿರುತ್ತೆ. ಯಾಕಂದರೆ 12ನೇ ಮನೆಯಲ್ಲಿ ಶನಿ ಇರ್ಬೋದು, ಆದರೆ ಗ್ರಹಗಳು ರಾಶಿಯಾಧಿಪತಿ ಕುಜ ಆಗಿರ್ಬೋದು, ಶುಕ್ರ, ಸೂರ್ಯ 4 ಗ್ರಹಗಳು ಧನಸ್ಸು ರಾಶಿಯಲ್ಲಿರೋದ್ರಿಂದ ಮೇಷರಾಶಿಗೆ ಭಾಗ್ಯಸ್ಥಾನ ಏನು ಈ 3 ದಿನ ನೀವೇನು ಎಫರ್ಟ್ ಹಾಕಿರ್ತೀರ, ನಿಮ್ಮ ಖುಷಿಯಾಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಒಂದು ಒಳ್ಳೆ ಕೆಲಸ ಮಾಡಿರ್ಬೋದು, ಅದರಲ್ಲಿ ನಿಮಗೆ ತುಂಬ ಒಂದು ಪಾಸಿಟಿವ್ ಸಿಗ್ತಾ ಹೋಗುತ್ತೆ. ಮತ್ತು ವೃಷಭ ರಾಶಿ ಅಂತ ಬಂದಾಗ ವೃಷಭ ರಾಶಿಗೆ ರಾಶಿಯಾಧಿಪತಿ ಶುಕ್ರ 8ನೇ ಮನೇಲಿದ್ದಾರೆ. 8ನೇ ಮನೇಲಿದ್ದರೂ ಕೂಡ ಅವ್ರಿಗೆ ಈ ಒಂದು ಸ್ಟಾರ್ಟಿಂಗು 1 ತಿಂಗಳು, ಒಂದು 10 ದಿನ ಸ್ವಲ್ಪ ಹಾಗೆ ಹೀಗೆ ಇರ್ಬೋದು ವೃಷಭ ರಾಶಿಯವರಿಗೆ. ಆದರೆ ಈ 10 ದಿನ ಬಿಟ್ಟರೆ ಖಂಡಿತವಾಗ್ಲೂ 2026ರಲ್ಲಿ ಸೂಪರ್ ಡೂಪರ್ ಕ್ಲಿಕ್ಕನ್ನು ನೋಡೋರು ಮತ್ತು ತುಂಬ ರಾಜಯೋಗವನ್ನು ಅನುಭವಿಸೋರು ಕೂಡ ವೃಷಭ ರಾಶಿಯವರೇ ಆಗಿರ್ತಾರೆ. ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಈ 2026ರಲ್ಲಿ 10-15 ದಿನ ಸ್ವಲ್ಪ ಕೇರ್ಫುಲ್ಲಾಗಿರಿ. ಯಾಕಂದರೆ ಈ 10-15 ದಿನ ಎಲ್ಲೋ ಒಂದು ಕಡೆ ಗ್ರಹಗಳೆಲ್ಲವೂ ಕೂಡ ನಿಮಗೆ ಅಷ್ಟಮದಲ್ಲಿ ಬಂದಿರೋದ್ರಿಂದ ಮತ್ತು ಮುಖ್ಯವಾಗಿ ನಿಮ್ಮ ರಾಶಿಯಾಧಿಪತಿ ಶುಕ್ರ ಕೂಡ ಅಷ್ಟಮದಲ್ಲಿರೋದ್ರಿಂದ ಈ ಒಂದು 4-5 ದಿನದಲ್ಲಿ ಯಾರ ಹತ್ರನಾದರೂ ಮುನಿಸು, ಮಾತು ಬಿಡೋದು, ಜಗಳ ಮಾಡ್ಕೊಳ್ಳೋದು ಈ ಥರ ಆಗ್ಬೋದು. ಅದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿದ್ರೆ 2026 ನಿಮಗೆ ತುಂಬ ರಾಜಯೋಗ ತಂದುಕೊಡುತ್ತೆ. ಅದೇ ರೀತಿ ಮಿಥುನ ರಾಶಿ. ಸೊ ಮಾತಾಡಿಸ್ಬಿಡೋಣ ಮ್ಯಾಮ್. ಹಾಂ, ಓಕೆ ಮೇಡಮ್. ಹಲೋ ನಮಸ್ತೆ ಮೇಡಮ್. ಹಲೋ ನಮಸ್ತೆ ಅಮ್ಮ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ, ನಂದು ಡೇಟ್ ಆಫ್ ಬರ್ತ್ ಇಲ್ಲ ಮೇಡಮ್, ಮತ್ತೇನೋ ಪರ್ಸನಲ್ ಕೇಳಬೇಕಿತ್ತು. ಸರಿ ಮಾ, ಮೇಡಮ್ ಜೊತೆ ಮಾತಾಡಿ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್, ನನ್ನ ಹೆಸರು ಶ್ರೀದೇವಿ ಅಂತ. ಹೇಳಿ ಮೇಡಮ್, ಎಲ್ಲಿಂದ ಮಾತಾಡ್ತೀರಾ ಮೇಡಮ್? ಬೆಂಗಳೂರೇ. ಹೇಳಿ ಮೇಡಮ್. ಅದು ಸ್ವಂತದವರೇ ಹಣ ಇಸ್ಕೊಂಬಿಟ್ಟಿದ್ದಾರೆ, ಎಷ್ಟು ಕೇಳಿದ್ರು ಕೊಡ್ತಿಲ್ಲ. ನಿಮ್ಮ ರಾಶಿ ಯಾವುದು ಮೇಡಮ್? ನಂದು ಶ್ರೀದೇವಿ ಅನ್ನೋದು ಮತ್ತೆ ಬೇಬಿ ಅಂತ 2 ಕರೀತಾರೆ. ನೀವು ಯಾವ ರಾಶಿನ ಫಾಲೋ ಮಾಡ್ತೀರಾ? 2 ರಾಶಿ ಆದರೆ ಬೇಬಿ. ಹಾಂ, ಓಕೆ. ಸೊ ಎಷ್ಟು ದಿನ ಆಯಿತು ಮೇಡಮ್ ಇಸ್ಕೊಂಡು? ಯಾವಾಗ ಇಸ್ಕೊಂಡಿರೋದು? ಆಗಲೇ ಸುಮಾರು ವರ್ಷಗಳೇ ಆಯ್ತು ಮೇಡಮ್. ನೀವು ಹೇಳಿ. 10 ವರ್ಷ ಆಯ್ತು. 10 ವರ್ಷದಿಂದ ನಿಮಗೆ ದುಡ್ಡು ಬಂದಿಲ್ಲ? ಬ್ರದರ್ಸ್ಗಳೇ. ಓಕೆ. ನೋಡಿ ಮೇಡಮ್, ನೀವು ನಮ್ಮ ಒಂದು ಸಂಸ್ಥೆಗೆ ಕರೆ ಮಾಡಿ. ನಮ್ಮಲ್ಲಿ ನೋಡಿ ಮೇಡಮ್, ನಾವು ಏನೇ ಆದರೂ ನಮ್ಮ ಒಂದು ಕ್ರಿಸ್ಟಲ್ ಸ್ಟೋನ್ ಮುಖಾಂತರನೇ ನಾವು ಪರಿಹಾರವಾಗಿ ಕೊಡ್ತಾ ಇರ್ತೀವಿ. ಸೊ ನಮ್ಮಲ್ಲಿ ಸಿಕ್ಕುವಂತಹ ಒಂದು ಫೈನಾನ್ಸ್ ಸ್ಟೋನ್ ಆಗಿರ್ಬೋದು, ಅಥವಾ ನಿಮ್ಮ ಏನು ನಿಮ್ಮ ಮನೆ ಒಳಗಡೆ ಸ್ವಲ್ಪ ಕಾಂಟ್ರವರ್ಸಿ ನಡೀತಿದೆ, ಅಂದರೆ ಮನಸ್ತಾಪಗಳು ಏರ್ಪಟ್ಟಿದೆ, ಅದನ್ನು ಬಗೆಹರಿಸೋಕ್ಕೆ ಸ್ಟೋನನ್ನು ನಾವು ಬ್ರೇಸ್ಲೆಟ್ಟು ಮತ್ತು ಸ್ಟೋನನ್ನು ಕೊಡ್ತೀವಿ. ಅದನ್ನು ಯೂಸ್ ಮಾಡಿ ಒಂದು 3-4 ದಿನ ಬಿಟ್ಕೊಂಡು ನಿಮ್ಮ ಪ್ರೊಸೆಸ್ ಸ್ಟಾರ್ಟ್ ಮಾಡಿ, ಅಂದರೆ ಕೇಳಕ್ಕೆ ಸ್ಟಾರ್ಟ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಹಣ ಆಗಲಿ ಅಥವಾ ಅವರಿಂದ ಬಾಂಡಿಂಗ್ ಆಗಲಿ ತುಂಬ ಚೆನ್ನಾಗಿರುತ್ತೆ ಮೇಡಮ್. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ. ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನನ್ನ ಬಗ್ಗೆನೇ ತಿಳ್ಕೊಬೇಕಾಗಿತ್ತು ಮೇಡಮ್. ಸರಿ, ನಿಮ್ಮ ಹುಟ್ಟಿದ ದಿನಾಂಕ ಮತ್ತು ಸಮಯವನ್ನು ತಿಳಿಸಿ. 18-3-1984 ಬೆಳಗ್ಗೆ 1 ಗಂಟೆ. 18ನೇ ತಾರೀಕು ಬೆಳಗ್ಗೆ 1 ಗಂಟೆ. ಓಕೆ, ಎಲ್ಲಿ ಹುಟ್ಟಿದ್ದು? ಹುಬ್ಳಿಯಲ್ಲಿ. ಸರಿ, ಮೇಡಮ್ ಇದ್ದಾರೆ. 1 ಗಂಟೆ ಮಿಡ್ ನೈಟ್ ಅಲ್ವಾ ಅದು? ಮಿಡ್ ನೈಟ್ ಮೇಡಮ್. 17 ಮಿಡ್ ನೈಟ್ ಮೇಡಮ್. 1 ಗಂಟೆ. ಓಕೆ, ಅಲ್ಲಿಗೆ 18. ಹೇಳಿ ಸರ್, ನಿಮ್ಮ ಸಮಸ್ಯೆ. ಮೇಡಮ್, ನಂದು ಹಣಕಾಸಿನ ವ್ಯವಸ್ಥೆ ಮತ್ತು ನನ್ನ ಜಾಬ್ ನಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ. ಅದಕ್ಕೆ ಅದರ ಬಗ್ಗೆ ತಿಳ್ಕೊಬೇಕಾಗಿತ್ತು ಮೇಡಮ್. ಸರ್ ಹಣಕಾಸಿನ ವ್ಯವಸ್ಥೆ ಬಹಳ ಆಗ್ತಾ ಇದೆ. ಸರ್, ನಿಮ್ಮ ಜಾತಕದಲ್ಲಿ ಇವಾಗ ನಡೀತಾ ಇರೋ ಟೈಮ್ ಬಂದು ನಿಮಗೆ 19ರಿಂದ 35 ತುಂಬ ಟೈಮ್ ಚೆನ್ನಾಗಿದೆ. ಆದರೆ ನಿಮಗೆ ನೋಡಿ ಸರ್, ವ್ಯಯಸ್ಥಾನದಲ್ಲಿ ಅಂದರೆ ನಿಮಗೆ ಕುಜ ಮತ್ತು ಕೇತು 2 ಗ್ರಹಗಳು ಕೆಟ್ಟಿರೋದ್ರಿಂದ ನಿಮ್ಮ ಜಾಬ್ ಆಗಿರ್ಬೋದು, ಅಥವಾ ನಿಮ್ಮ ಪ್ರಾಪರ್ಟಿ ವಿಷಯ ಆಗಿರ್ಬೋದು, ಅಥವಾ ನಿಮ್ಮ ಕುಟುಂಬದ ವಿಷಯದಲ್ಲಿ ತುಂಬ ಪ್ರಾಬ್ಲಮ್ನ ಅನುಭವಿಸ್ತಾ ಇರ್ತೀರಾ. ಮತ್ತು ಅದೆಲ್ಲವೂ ಕೂಡ ನಿಮಗೆ ಎಲ್ಲ ಒಂದು ಕಡೆ ಒಂದೇ ಸತಿ ಟ್ರಬಲ್ ಆಗುವಂಥ ಚಾನ್ಸಸ್ ಬರುತ್ತೆ. ಮತ್ತು ನೀವು ಸಾಲಕ್ಕೆ ಕೂಡ ಹೋಗಿರ್ತೀರ ಅಂತ ಹೇಳುತ್ತೆ ನಿಮ್ಮ ಜಾತಕ. ಹಾಗಾಗಿ ನೋಡಿ ಸರ್, ಇದಕ್ಕೆ ಪರಿಹಾರ ಅಂತ ಅಂದರೆ ನಮ್ಮಲ್ಲಿ ಸಿಕ್ಕುವಂತಹ
ಒಂದು ಶುಕ್ರ ಗ್ರಹ, ಒಂದು ಗುರು ಗ್ರಹ. ಯಾಕಂದರೆ ನಿಮಗೆ ಕನಕ ಪುಷ್ಯ ರಾಗವನ್ನು ಯೂಸ್ ಮಾಡಬೇಕು. ಅದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ, ಯಾಕಂದರೆ ಇದು 35ರವರೆಗೂ ನಿಮಗೆ ಟೈಮ್ ಚೆನ್ನಾಗಿದೆ. ಆ ಟೈಮ್ ಒಳಗಡೆ ನೀವು ಇದನ್ನು ಪಾಸಿಟಿವ್ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮಗೆ ಒಳ್ಳೆಯದಾಗುತ್ತೆ ಮತ್ತು ನೀವು ಅಂದ್ಕೊಂಡಿರೋಂಥ ಕೆಲಸ ಬೇಗ ಆಗುತ್ತೆ.